ಮಹಾನಟಿ ಸೀಸನ್ 2ನ ಫಸ್ಟ್ ರನ್ನರ್ ಅಪ್ ಆದ ವರ್ಷಾ ಡಿಗ್ರಜೆ ಬೆಳಗಾವಿನ ಕುಂದಾನಗರಿ ಹುಡುಗಿ ಫಸ್ಟ್ ರನ್ನರ್ ಅಪ್ ಆಗಿದ್ದಾರೆ. ಈ ಒಂದು ಮಹಾನಟಿ ವೇದಿಕೆಗೆ ಬಂದಂಥ ಅವರ ಜರ್ನಿ ಹೇಗಿತ್ತು? ಫಸ್ಟ್ ರನ್ನರ್ ಅಪ್ ಆಗಿದ್ದಾರೆ. ಇವತ್ತು ನಮ್ಮ ಜೊತೆ ಮಾತನಾಡೋಕ್ಕಿದ್ದಾರೆ. ಅವ್ರನ್ನೇ ನೇರವಾಗಿ ಮಾತಾಡ್ಸ್ತಾ ಹೋಗೋಣ ಈ ಒಂದು ಜರ್ನಿ ಬಗ್ಗೆ ಕಂಪ್ಲೀಟ್ ಆಗಿ. ವರ್ಷಾ ಅವರೇ, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್, ಫಸ್ಟ್ ರನ್ನರ್ ಅಪ್ ಆಗಿದ್ದೀರಾ. ವೇದಿಕೆ ಮೇಲೆ ನಿಂತಂಥ ಸಂದರ್ಭ ಹೇಗಿತ್ತು ಅದು? ಮೊದಲನಿಗೆ ನಮಸ್ಕಾರ ರೀ, ನಮಸ್ಕಾರ ಪಬ್ಲಿಕ್ ಟಿವಿ, ನಮಸ್ಕಾರ ರೀ ಎಲ್ರಿಗೂ. ಎಸ್ ರೀ, ಅಂದರೆ ಅದೇ ರೀ, ಮೆಗಾ ಆಡಿಷನ್ ವೇದಿಕೆಯಿಂದ ಅದ ವೇದಿಕೆಯೊಳಗೆ ಗೋಲ್ಡನ್ ಟಿಕೆಟ್ ತಗೊಂಡು ಆಮೇಲೆ ಫಿನಾಲೆಗೆ ಬಂದು ಇಲ್ಲಿ ನಿಂತೀವ್ರಿ. ಅಂದ್ರೆ ಅದು ಒಂದೊಂದು ಕ್ಷಣಕ್ಕೆ ಕನಸು ಅನ್ನಿಸ್ತದ. ಅಲ್ಲಿ ಸ್ಟೇಜಿಂದ ಇಲ್ಲಿ ತನಕ ಬಂದಿದ್ದು ಅವ್ರ ಮಹಾನಟಿ ನಂಬರ್ 3 ಅಂತ ಕರೆದಾಗ ಆ ವೇದಿಕೆ ಮೇಲೆ ಹೋದಾಗ, ಈಗ ಸುಧಾರಾಣಿ ಮೇಡಮ್ ಫಿನಾಲಿಸ್ಟ್ ಬರ್ರಿ ಅಂತಂದಾಗ ನಾವು ಆ ಸ್ಟೇಜ್ ಮ್ಯಾಗ ಹೋಗ್ತೀವ್ರಿ. ಅಂದ್ರೆ ಎಲ್ಲೋ ಒಂದೊಂದು ವರ್ಷ ಪಟ್ಟಿದ್ದು ನನ್ನ ಕನಸು ನನಸಾದಂಥ ದಿನ ರೀ. ಸೊ ಭಾಳ ಅಂದ್ರೆ ಭಾಳ ಖುಷಿ ಐತ್ರಿ ಅವತ್ತು ಫಿನಾಲೆ ವೇದಿಕೆಗೆ ಬಂದಾಗ್ರಿ. ಎಷ್ಟು ಜನರು ಏನಂದ್ರೆ ಒಂದು ಫೋಟೋ ತಗೊಂಡ್ರೆ ಸಾಕು ಅವ್ರ ಜೊತೆಗೆ ಅನ್ನೋ ಅಷ್ಟು ಅಂದ್ರೆ ಒಂದು ಕನಸಿರುತ್ತೆ, ಒಂದು ಆಸೆ ಇರುತ್ತೆ. ಆದರೆ ನಾವು ಅವ್ರನ್ನ ಆ್ಯಕ್ಟಿಂಗನ್ನೇ ನೋಡಿಕೊಂಡು, ಅಂದರೆ ರಮೇಶ್ ಅರವಿಂದ್ ಸರ್ ಅವ್ರದ್ದಾಗಿರ್ಬೋದು, ಸುಧಾರಾಣಿ ಮೇಡಮ್ ಅವ್ರದ್ದು, ಅವ್ರ ಆ್ಯಕ್ಟಿಂಗ್ಗಳನ್ನೇ ನೋಡ್ಕೊಂಡು ಬೆಳೆದಂಥವ್ರು ನಾವುಗಳು. ಆ ಒಂದು ಸಂದರ್ಭದಲ್ಲಿ ಅವ್ರ ಜೊತೆ ಕಳೆದಂಥ ಕ್ಷಣಗಳು, ಆ ಒಂದು ಕ್ಷಣವನ್ನು ಸೃಷ್ಟಿ ಮಾಡಿದಂಥ ಮಹಾನಟಿ ವೇದಿಕೆಗೆ ಏನು ಹೇಳಿ? ಅಯ್ಯೋ ಸರ್, ಮೊದಲಿಗೆ ಆ್ಯಕ್ಚುಲಿ ಅದೇ ರೀ, ನಾವೆಲ್ಲ ಹೇಗಂತಂದ್ರೆ ಓಕೆ ಆ್ಯಕ್ಟ್ ಮಾಡಾಕತ್ತೀವಿ ಅಂದಾದ್ರೆ ನಮಗೆ ಸ್ಟೇಜ್ ಮ್ಯಾಗ ಹೊಂಟೀವಿ, ನಾವು ಆ್ಯಕ್ಟ್ ಮಾಡತ್ತೀವಿ ಅಂತ ಅಂದಾದ್ರೆ ಅಮ್ಮ ಆ್ಯಕ್ಟ್ ಆದ್ಮೇಲೆ ಸರ್ಗಳು ಏನಂತಾರೆ, ರಮೇಶ್ ಸರ್ ಏನಂತಾರೆ, ನಂಗೆ ಉತ್ತರ ಕರ್ನಾಟಕ ಸ್ಲ್ಯಾಂಗ್ ಮಾಡ್ಬೇಕಾದ್ರೆ ಅಯ್ಯೋ ಪ್ರೇಮಾ ಮೇಡಮ್ ಏನಂತಾರೆ, ಅಂದರೆ ತರುಣ್ ಸರ್ಗೆ ಅರ್ಥ ಆಗ್ಬಿಡ್ತದ್ರಿ, ನಿಶ್ವಿಕಾ ಮ್ಯಾಮ್ಗೂ ತಿಳಿತದ್ರಿ ಪ್ರೇಮಾ ಮೇಡಮ್ ಏನಂದ್ಬಿಡ್ತಾರೆ. ಅದು ಒಂದು ನರ್ವಸ್ ಇರ್ತಿತ್ತು. ಏನಕ್ಕಂದ್ರೆ ಅವ್ರು ಅಷ್ಟೊಂದು ಕಲ್ತಾರ್ರಿ, ಅಷ್ಟೊಂದು ಬೆಳ್ಳಿತಾರೆ ಒಳಗೆ ಹೆಸರು ಮಾಡಿದಂಥ ಸೂಪರ್ ಹಿಟ್ ಮೂವಿಗಳು ಒಂದೊಂದು ಹಿಂಗೆ ಲಿಸ್ಟ್ ಕ್ಯೂ ಅಲ್ಲೇ ಕೊಟ್ಟಂಥ ನಟ ನಟಿಯರು ಅವ್ರಿ ಎಲ್ಲ. ದೊಡ್ಡ ದೊಡ್ಡ ಬ್ಲಾಕ್ ಬಸ್ಟರು, ಈಗಿನ ಟ್ರೆಂಡಿಂಗ್ ಹೀರೋಯಿನ್ ನಮ್ಮ ನಿಶ್ವಿಕಾ ಅಕ್ಕಾರೆಲ್ಲರೂ. ಸೊ ಅವರೆಲ್ಲ ನೋಡಿದಾಗ ಪ್ರತಿಯೊಂದು ಟೈಮಿಗೂ ರೀ ಬ್ಲಾಕ್ ಬಸ್ಟರ್ ಬಂದಾಗ ಅಷ್ಟು ಖುಷಿ ಆಗ್ತದಿಲ್ಲ ಗೊತ್ತಿಲ್ರಿ. ಬಟ್ ನಮ್ಮ ಜಡ್ಜಸ್ಗಳು ವರ್ಷ ನೀ ಇದನ್ನ ಭಾರಿ ಮಾಡಿದ್ ನೋಡುವ, ನೀ ಇದು ಚಲೋ ಮಾಡಿದ್ ನೋಡಿ, ಇದು ಆ್ಯಕ್ಟಿಂಗ್ ಅಂತಂತಾರಲ್ರಿ. ಅವಾಗ ಮನ್ಸಿಗೆ ಬ್ಲಾಕ್ ಬಸ್ಟರ್ ಅಲ್ಲಿ ಯಾವ ಕಿರೀಟವಲ್ಲಿ ಇಂಥ ದೊಡ್ಡ ದೊಡ್ಡ ನಟಗಳು ನಟಿಯರೆಲ್ಲ ನಮ್ಮ ಆ್ಯಕ್ಟಿಂಗ್ ಬಗ್ಗೆ ಹೊಗಳ್ತಾರಲ್ರಿ. ಆ್ಯಂಡ್ ನಂದು ಫಿನಾಲೆ ಮೂವಿಗೆ ಬಂದಾಗ ರಮೇಶ್ ಸರ್ ಹೇಳಿದ್ರಿ, ಒಂದು ಎಕ್ಸ್ಪೀರಿಯನ್ಸ್ ಆ್ಯಕ್ಟರ್ ಮಾಡ್ದಂಗೆ ಮಾಡ್ತೀನಿ ನೋಡಿ ನೀ ಆ್ಯಕ್ಟಿಂಗ್ ಅಂತ ಹೇಳಿದ್ರು. ಅವಾಗೆಲ್ಲ ಕೆಲವೊಂದು ಅದು ಕ್ಷಣಗಳು ಅನ್ನಿಸ್ತದ್ರಿ. ಓಕೆ, ಯಾವುದೋ ಒಂದು ಟಿಕ್ಟಾಕ್ ಒಂದು ರೀಲ್ಗೋ ಸೀಮಿತ ಆದಂಥದ್ದಲ್ಲ ನನ್ನ ಕಲೆ ಅನ್ನೋದು, ಒಂದು ತೆರೆಗೆ ಬರುವಂಥದ್ದು, ಒಂದು ದೊಡ್ಡ ಸ್ಕ್ರೀನಿಂಗ್ ನಾ ಆ್ಯಕ್ಟ್ ಮಾಡಬಲ್ಲಿನಿ ಅನ್ನೋದು ಅವ್ರ ಕಮೆಂಟ್ಸಿಂದ ನಮ್ಗೆ ಹಂಗೆ ಅನ್ನಿಸ್ತದ್ರಿ. ಸೊ ಅವ್ರ ಮುಂದೆ ಅಂದರೆ ಆ್ಯಕ್ಟಿಂಗ್ ನಾವೆಲ್ಲರೂ ಮಾಡ್ತೀವ್ರಿ, ಎಲ್ಲೆಲ್ಲೋ ಮಾಡ್ತೀವಿ, ರೀಲ್ಸ್ ಒಳಗೆ ಮಾಡ್ತೀವಿ, ಯೂಟ್ಯೂಬ್ ಒಳಗೆ ಮಾಡ್ತೀವಿ. ಬಟ್ ಇಂಥ ಸ್ಟೇಜ್ ಒಳಗೆ ಇವ್ರ ಮುಂದೆ ಮಾಡಿಕೊಟ್ಟಂಥ ಐ ಥಿಂಕ್ ನಮ್ಮ ಇಂಡಿಯಾ ಒಳಗೆ ಎಲ್ಲೂ ಇಲ್ರಿ ಇಂಥದ್ದು, ಅಂದರೆ ವೇದಿಕೆನೇ ಇಲ್ರಿ. ಅಂದರೆ ಡ್ಯಾನ್ಸ್ ಅದ, ಸಿಂಗಿಂಗ್ ಅದ, ಬಟ್ ಹೆಣ್ಮಕ್ಳ ಪ್ರತಿಭೆಯನ್ನು ತೊಗೊಂಬಂದು ಒಂದು ಆ್ಯಕ್ಟಿಂಗ್ ವೇದಿಕೆ ಅಂತ ಮಾಡಿ ಅವ್ರನ್ನ ಕಲಿಸಿ ಅವ್ರಿಗೊಂದು ವೇದಿಕೆ ಕಟ್ಸ್ಕೊಟ್ಟಿದ್ದಂಥದ್ದು ಇರೋದೈತಿ ಅಂದ್ರೆ ಅದು ನಮ್ಮ ಮಹಾನಟಿ. ಸೊ ಅದಕ್ಕೆ ನಾ ಯಾವತ್ತೂ ಚಿರುಣಿ ಆಗಿರ್ತೀನಿ ರೀ. ಯಾಕಂದ್ರೆ ನನ್ನ ಕಲೆನ ತೋರಿಸ್ಕೊಳ್ಳಾಕ ಅಂದ್ರೆ ಒಂದು ಬಂಗಾರದಂಥ ವೇದಿಕೆ ರೀ ಈ ಮಹಾನಟಿ. ಸೊ ಅಂಥ ಜಡ್ಜಸ್ ಮುಂದೆ ನನ್ನ ಕಲೆನ ಇವರು ನನಗೆ ಪಾಲಿಷ್ ಮಾಡಿಕೊಡ್ತಿದ್ರಿ. ಮಹಾನಟಿ ಒಳಗೆ ನೀ ಇದನ್ನ ಮಾಡುವ ವರ್ಷ, ಈ ಕ್ಯಾರೆಕ್ಟರ್ ಮಾಡು, ಹಿಂಗೆ ಮಾಡು ಅಂತ ಪ್ರತಿ ವಾರನೂ ಅವ್ರ ಮುಂದೆ ಪ್ರದರ್ಶಿಸುವಂಗೆ, ಇಡೀ ಕರ್ನಾಟಕ ಜನತೆ ಮುಂದೆ ಮಾಡುವಂಗೆ ಒಂದು ಬೆಸ್ಟ್ ಆಪರ್ಚುನಿಟಿ ಕೊಟ್ಟಿದ್ರಿ ಮಹಾನಟಿ ರೀ. ಅಂದರೆ ಈ ಒಂದು ಮಹಾನಟಿಗೆ ಬರಬೇಕಾದ್ರೆ ಒಂದು ಸಾಕಷ್ಟು ಆಡಿಷನ್ಸ್ ಇರುತ್ತೆ, ಸುಲಭವಾಗಿ ಅಂತ ಸಿಗಲ್ಲ ಈ ಚಾನ್ಸ್. ಆ ಒಂದು ಸಂದರ್ಭ ಹೇಗಿತ್ತು? ಹೇಗೆ ಸೆಲೆಕ್ಟ್ ಆದ್ರಿ ನೀವು? ಅಯ್ಯೋ, ನಂದು ಆಡಿಷನ್ ಅಂದ್ರೆ ರೀ, ಲಾಸ್ಟ್ ಇಯರ್ ಮಹಾನಟಿ ಸೀಸನ್ ಒಳಗೆ ಸೀಸನ್ 1 ಲಾಂಚ್ ಆದಾಗ್ರಿ ನಾನು ಫಸ್ಟ್ ರೌಂಡ್ ಕೊಟ್ಟಾಗ ರಿಜೆಕ್ಟ್ ರೀ. ಫಸ್ಟ್ ರೌಂಡಿಗೆ ರಿಜೆಕ್ಟ್ ರೀ. ಅವಾಗ ಬಂದಂತೂ ಐ ಥಿಂಕ್ ಒಂದು ವಾರ ಹತ್ತಿನ ಅನ್ನಿಸ್ತದ್ರಿ. 1-2 ದಿನ ಆಫೀಸ್ಗೆ ಹೋಗಿದ್ದಿಲ್ರಿ ನಾ. ಐ ಥಿಂಕ್ ನಾ ಸೆಲೆಕ್ಟ್ ಆಗೋದಿಲ್ಲ ಅನ್ನಿಸ್ತದ, ಯಾಕೋ ನಾ ಮಹಾನಟಿ ಹೋಗೋದು ಕನಸ ಆಗಿ ಉಳಿತದ. ಸೀಸನ್ 1ಗೆ ಅಷ್ಟೊಂದು ಹೋಪ್ ಕಳ್ಕೊಂಡಿದ್ದೀನಿ ರೀ ನಾ. ಆಮೇಲೆ ಅವಾಗಿಂದ ನಾ ಮ್ಯಾನಿಫೆಸ್ಟೇಷನ್ ಒಳಗೆ ನಾ ಭಾಳ ಬಿಲೀವ್ ಮಾಡ್ತೀನಿ ರೀ. ಸೊ 1 ವರ್ಷ ನಾ ಮ್ಯಾನಿಫೆಸ್ಟ್ ಮಾಡೀನಿ ರೀ, ಏನು ಆಕೈತಾಗಲಿ ಸೀಸನ್ 2 ಬಂದ್ರೆ ನಾ ಪಕ್ಕ ಹೋಗ್ಬೇಕಂತಂದು. ಸೊ ಸೀಸನ್ 2 ಬಂತು. ಬಳ್ಳಾರಿ ಒಳಗೆ ಆಡಿಷನ್ ಇತ್ತು ರೀ, ರೌಂಡ್ 1. ಸೊ ಹೋಗಿ ಆಡಿಷನ್ ಕೊಟ್ವಿ. ಅದಾದಮೇಲೆ ಏನೋ ಓಕೆ, ಅಲ್ಲೊಂದು ಸ್ವಲ್ಪ ಕಾನ್ಫಿಡೆಂಟ್ ಇತ್ತೇನೋ ಚಲೋ ಮಾಡೀನಿ ಅನ್ನಿಸ್ತದ ನಾ ಅಂತಂದು. ಸೊ ಸೆಕೆಂಡ್ ರೌಂಡಿಗೂ ಕಾಲ್ ಬಂತ್ರಿ. ಸೊ ಬೆಂಗಳೂರಿಗೆ ಬಂದು ಅದು ಆಡಿಷನ್ ಕೊಟ್ವಿ. ಇನ್ನೊಂದು ರೌಂಡ್, 3ನೇ ರೌಂಡ್ ಇತ್ತು. ಅದಕ್ಕೆ ನಂಗೆ ಕಾಲ್ ಸ್ವಲ್ಪ ಡಿಲೇ ಆತ್ರಿ. ಅವಾಗ ನಂಗೆ ಹೆವಿ ತ್ರಾಸ ಆತವ್ವ, ನಾ ಏನು ಆಗೋದಿಲ್ಲ ಅನ್ನಿಸ್ತದ, ನಾನೇ ಎಲ್ಲೋ ಇಲ್ಲಿ ಇನ್ಸ್ಟಾಗ್ರಾಮ್ದಾಗ ಕಂಟೆಂಟ್ ಮಾಡ್ಕೊಂಡು ಚಾಲೂ ಮಾಡ್ತೀನಿ ಅಂತಂದು ಇನ್ನೇನು ಅದ್ರ ಸ್ಕೆಡ್ಯೂಲ್ ಹಾಕೋಬೇಕು. ಕಾಲ್ ಬಂತು, 3rd ರೌಂಡ್ ಆಡಿಷನ್ ಸೆಲೆಕ್ಟ್ ಆಗಿರ್ ಬರ್ರಿ ಅಂತಂದು. ಸೊ ಅದು ಒಂದೊಳಗೆ ಕಾನ್ಫಿಡೆಂಟ್ ರೀ. ಓಕೆ, ಲಾಸ್ಟ್ ಸ್ಟೇಜ್ ಆಡಿಷನ್ ತನಕ ಹೋದ್ರೆ ಒಂದಿಟ್ಟು ನೀವು ಸೆಲೆಕ್ಟ್ ಆದಂಗೆ ತಿಳ್ಕೊರಿ ಅನ್ನೋ ಕಾನ್ಫಿಡೆಂಟ್ ರೀ ಅದು. ಸೊ 3rd ರೌಂಡ್ ಆಡಿಷನ್ ಕೊಟ್ವಿ. ಅದೆಲ್ಲ ಒಂದು ಕಡೆ ಆದ್ರೆ ಮೆಗಾ ಆಡಿಷನ್ ಒಂದ್ರಿ,
ಅಲ್ಲಿ 24 ಮಂದಿ ರೀ, 24 ಮಂದಿ ಒಳಗ 16 ಮಂದಿನ ತಗೊಳವ್ರಿ ಅವ್ರು. ಸೊ ನಟಿ ನಂಬರ್ 3 ಆಗಿ ನಾ ಹೋಗಿನ್ರಿ. ಅದು ಇನ್ನ ನೆನ್ಪದ್ರಿ, ಈಗ ಮಹಾನಟಿ ನೀವೇನ್ ನಮ್ದು ಥೀಮ್ ಹಾಡ ಕೇಳ್ತೀರಿ, ಆ ಹಾಡ ನಮ್ಗೆ ಆಡಿಷನ್ ಟೈಮಿಗೆ ಕೇಳಿದ್ರು ದುಗ್ 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 ಅನ್ಸುದ್ರಿ. ನನ್ ಬಿ ಪಿ ಅಂತೂ ಲೋ ಆಗುದ್ರಿ ಆ ಹಾಡ ಕೇಳಿದ್ರು. ಅಂದ್ರೆ ಅಷ್ಟು ನರ್ವಸ್ ಆಗುದು, ಅಷ್ಟು ಅಯ್ಯೋಯ್ಯೋ ಮಹಾನಟಿ ಅನ್ಸುದು. ಈಗ ಹೆಮ್ಮೆ ಅನಿಸ್ತದ, ಆ ಹಾಡ್ ನಂದು ಅಂದಂಗ ಅನಿಸ್ತದ್ರಿ. ಸೊ ಅಯ್ಯೋಯ್ಯೋ ಆಡಿಷನ್ ಜರ್ನಿ ಅಂತೂ ಒಂಥರ ತಳಮಳ, ಏನ್ ಆಕೈತಿ ಏನಿಲ್ಲ, ಯಾಕಂದ್ರೆ ಅದ್ರ ಮ್ಯಾಗ ಡಿಸೈಡ್ ಅಲ್ರಿ. ಸೊ ಅಂತೂ ಇಂತೂ ಮೆಗಾ ಆಡಿಷನ್ ಸೆಲೆಕ್ಟ್ ಆಗಿ ವೇದಿಕೆಗೆ ಬಂದಿವ್ರಿ ಅವತ್ತು. ಅಷ್ಟು ಒಂದಷ್ಟು ಏನಂದ್ರೆ ವೆರೈಟಿ ಆದಂತಹ ಒಂದಿಷ್ಟು ಸ್ಕಿಟ್ಗಳನ್ನ ಮಾಡಿದ್ರಿ. ತುಂಬಾ ಇಷ್ಟ ಆದಂಥದ್ದು, ತುಂಬಾ ಕಷ್ಟ ಆದಂಥದ್ದು ಯಾವ್ದು ಅನ್ಸುತ್ತೆ? ತುಂಬಾ ಇಷ್ಟ ಅಂದ್ರೆ ರೀ ನನಗೆ ಆನ್ ಸ್ಪಾಟ್ ನನ್ನ ಫಸ್ಟ್ ಎಪಿಸೋಡ್, ನಮ್ಮ ಜಡ್ಜಸ್ಗೂ ಭಾಳ ಇಷ್ಟ ರೀ. ಅದನ್ನ ಎವ್ರಿ ಟೈಮ್ ನಂಗೆ ಹೇಳ್ತಿರ್ತಾರೆ, ವರ್ಷ ನೀನು ಫಸ್ಟ್ ಎಪಿಸೋಡ್ ಸೌದತ್ತಿ ಎಲ್ಲ ಒಂದು ಜಾತ್ರೆ ಒಳಗೆ ತಮ್ಮನ್ ಕಳ್ಕೊಂಡಿದ್ದೆ ಆಕ್ಟ್ ಮಾಡ, ನಂಗೆ ಅದು ಆನ್ ಸ್ಪಾಟ್ ಕೊಟ್ಟಿದ್ದೆ. ಐ ಥಿಂಕ್ ಎಲ್ಲ ಒಂದು ದಯ ಅನ್ನಿಸ್ತದ್ರಿ. ನೀವು ಹೇಳಿದ್ರೆ ನಂಬ್ತಿರಿಲ್ರಿ ಸರ್, ಅಲ್ಲಿ ಏನ್ ಡೈಲಾಗ್ ಹೇಳಿ ಅನ್ನೋದು ನನಗೆ ಗೊತ್ತಿಲ್ರಿ. ಅಂಟಿಲ್ ಅನ್ಲೆಸ್ ಅದು ಟೆಲಿಕಾಸ್ಟ್ ಆಗಿ ಬಂದ್ಮೇಲೆ ನಂಗೆ ಕ್ಯೂರಿಯಾಸಿಟಿ ಇತ್ತು, ಆ 3 ನಿಮಿಷ ಆನ್ ಸ್ಪಾಟ್ನ ಏನು ಮಾತಾಡೀನಿ, ನಂಗೆ ಹೆಂಗೆ ಬ್ಲಾಕ್ ಬಸ್ಟರ್ ಕೊಟ್ಟರು ಅಂತ. ಫಸ್ಟ್ ಎಪಿಸೋಡ್ ಫಸ್ಟ್ ಬ್ಲಾಕ್ ಬಸ್ಟರ್ ಬಂದಿದ್ದೆ ನಂಗೆ ಫಸ್ಟ್ ಎಪಿಸೋಡ್ ರೀ, ಸೌದತ್ತಿ ಎಲ್ಲ ಓದ್ ಮಾಡಿದಾಗ್ರಿ. ಆಮೇಲೆ ನನಗೆ ಆ್ಯಕ್ಷನ್ ರೌಂಡ್ದು ತುಂಬ ಇಷ್ಟ ರೀ. ತಮ್ಮನ್ನ ಅವ್ರದ್ದು ಬಾಹುಬಲಿ ಕಾಸ್ಟ್ಯೂಮ್ ಇನ್ಸ್ಪಿರೇಷನ್ ಒಳಗೆ ಮಾಡಿದ್ರಿ. ಆ್ಯಂಡ್ ಕಷ್ಟ ಅಂದರೆ ಸ್ವಲ್ಪ ನನಗೆ ನಾಗೋಲಿ ಕ್ಯಾರೆಕ್ಟರ್ ಮಾಡಿದ್ದೀನಿ ರೀ, ಅದು ಸ್ವಲ್ಪ ಕಷ್ಟ ಆತ್ರಿ. ಯಾಕಂದ್ರೆ ಡೈಲಾಗ್ ಎಲ್ಲ ತೆಲುಗು ಒಳಗಿತ್ರಿ. ಸೊ ನಾವು ಸ್ವಲ್ಪ ಉತ್ತರ ಕರ್ನಾಟಕದವ್ರು, ಬಾರ್ಡರ್ ಏರಿಯಾ ಅಂದ್ರೆ ಮರಾಠಿ ಹಿಂದಿ ನನಗೆ ಈಸಿಯಾಗಿ ಬಂದ್ಬಿಡ್ತದ್ರಿ, ನನಗೆ ಅದು ಆರಾಮಾಗಿ ಬರ್ತದ್ರಿ. ಬಟ್ ಸ್ವಲ್ಪ ತೆಲುಗು ತಮಿಳ್ ಅಂದ್ರೆ ನಂಗೆ ಒಂದೀಟ್ ಕಷ್ಟ ಆಗ್ತದ್ರಿ ಅದು ಹೆಂಗೆ ಮಾಡೋದಂತಂದ. ಆಮೇಲೆ ಅದು ನಾರ್ಮಲ್ಲು ಅಲ್ಲಲ್ರಿ, ಅಂದ್ರೆ ಅದು ಹೆಂಗಂದ್ರೆ ಸ್ವಲ್ಪ ಚಲೋ ಮಾಡಿಲ್ಲ ಅಂದ್ರೆ ಏನೂ ಮಾಡೇ ಇಲ್ಲ ಅನಿಸ್ತದ, ಹೆಚ್ಚಿಗೆ ಮಾಡಿದ್ರೆ ಹುಚ್ಚಿಗತ್ಲೆ ಮಾಡೀನಿ ಅನಿಸ್ತದ. ಅದು ನಾಗವಲ್ಲಿ ಥರ ಅನ್ನಿಸ್ಬೇಕ್ರಿ, ಒಂದು ದೇಹ ಆವರ್ಸ್ಕೊಳ್ಳೋದು, ಆತ್ಮ ಆವರ್ಸ್ಕೊಂಡಂಗೆ ಮಾಡ್ಬೇಕಲ್ರಿ. ಸೊ ಅದು ಸ್ವಲ್ಪ ರಿಸ್ಕ್ ಇತ್ರಿ. ನಾನಂತೂ ನನ್ನ 12 ಗಂಟೆಗೆ ಶೂಟ್ ಇತ್ರಿ ಅದು ಎಪಿಸೋಡ್. ನಾನಂತೂ ಎಲ್ಲ ಕಡೆ ರಾರಾ ರಾರಾ ಅನ್ಕೊಂಡು ಫುಲ್ ಸೆಟ್ ಎಲ್ಲ 2 ದಿನ ನಾನು ಹಂಗ ಮಾತಾಡುದ್ರಿ ಎಲ್ಲರ ಸಂಗಟ. ಶೋ ಮುಗಿದಾದ್ಮೇಲೆ ಅದು ವಾರದ ಟೆಲಿಕಾಸ್ಟ್ ಆದ್ಮೇಲೂ 2 ವಾರ ನಾ ಹಂಗ ಮಾತಾಡಿನ್ರಿ, ಹಿಂಗ ನೋಡ್ಕೊತ ನಿಂದ್ರುದು. ಅಂದ್ರೆ ಆ ಕ್ಯಾರೆಕ್ಟರ್ ಒಳಗೆ ಇನ್ವಾಲ್ವ್ ಆಗುದು, ಹಿಂಗ್ ತಲೆ ಇದ್ ಮಾಡ್ಕೊಳ್ಳೋದು, ಕೂದಲೆಲ್ಲ ಬಿಟ್ಕೊಳ್ಳೋದು. ಸೊ ಒಂಥರ ಚಾಲೆಂಜಿಂಗ್ ಆಗಿ ನಾ ಭಾಳ ಎಂಟರ್ಟೈನ್ ಆಗಿ ಮಾಡಿದ್ದಂದ್ರೆ ನಾಗವಲ್ಲಿ ಕ್ಯಾರೆಕ್ಟರ್. ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಕಲಾವಿದರಿಗೆ ಥಿಯೇಟರ್ ಮುಂದೆ ಒಂದು ಕಟೌಟ್ ಬೀಳ್ಬೇಕು ಅನ್ನೋ ಒಂದು ಕನಸಿರುತ್ತೆ, ಒಂದು ಆಸೆ ಇರುತ್ತೆ. ಸೊ ಆ ಒಂದು ಕನಸು ಈ ಒಂದು ಮಹಾನಟಿ ಇದರಿಂದ ಈಡೇರಿದೆ ಫಸ್ಟ್ಗೇನೆ. ಅಯ್ಯೋ ಅದ್ರ ಬಗ್ಗೆ ಎಷ್ಟು ಏನಂತ ಹೇಳೋದ್ರಿ ಸರ್. ಅಂದ್ರೆ ಆ್ಯಕ್ಚುಲಿ ಸೆಕೆಂಡ್ ಕಟ್ಔಟ್ ನಂದ ಆಗ್ತದ್ರಿ. ನಾನು ಚಿತ್ಕಲಾ ಅಮ್ಮವ್ರ ಜೊತೆ ಒಂದು ಬುದ್ಧಿ ಸ್ವಲ್ಪ ಇಶ್ಯೂಸ್ ಇರೋ ಹೆಣ್ಮಗಳದ್ದು ನಾನು ಆ್ಯಕ್ಟ್ ಮಾಡ್ತೀನಿ ರೀ. ಸೊ ಅವಾಗ ನಮ್ಮ ತರುಣ್ ಸರ್ ಹೇಳ್ತಾರೆ, ಇಡೀ ಉತ್ತರ ಕರ್ನಾಟಕ ಹೆಮ್ಮೆ ಪಡುವಂಥ ನೀ ಆ್ಯಕ್ಟಿಂಗ್ ಮಾಡಿವ ಅಂತ ಹೇಳ್ತಾರೆ ರೀ. ಆಮೇಲೆ ಅವ್ರು ನಂಗೆ ಒಂದು ಮಾತು ಕೊಡ್ತಾರೆ ರೀ, ಎಲ್ಲರದ್ದು ಕಟ್ಔಟ್ ಬೆಂಗಳೂರೊಳಗೆ ಹಾಕಿದ್ರೆ ವರ್ಷ ನಿಂದು ಬೆಳಗಾವಿ ಒಳಗೆ ಹಾಕುನು ಅಂತಂದು. ಸೊ ನನಗೆ ಅಲ್ಲೇ ಭಾಳ ಖುಷಿ ಆಯ್ತು ರೀ ಕಟ್ಔಟ್ ಬರೋಕ್ಕಿಂತ ಮುಂಚೆ. ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕ ಹೋಗಿ ನಮ್ಮ ಬೆಳಗಾವಿ ಒಳಗೆ ಹೋಗಿ ನಾ ಕಟ್ಔಟ್ ಹಾಕ್ಸ್ಕೊಂಡಿದ್ದೆ. ಸೊ ಚಿತ್ರಮಂದಿರ ಮುಂದೆ ನಾನು ಕಟ್ಔಟ್ ಹಾಕಿದ್ರಿ. ಅವತ್ತು ನಮ್ಮ ಊರಿಗೆ ಕರ್ಕೊಂಡು ಹೋಗಿದ್ರಿ, ಥಿಯೇಟ್ರಿಗೆ ಹೋಗಿ ನಮ್ಮ ಊರಿಗೆ ಹೋಗಿ ಎಲ್ಲ ನೋಡ್ಕೊಂಬಂದಿದ್ದೆ. ಹಿಂಗೆ ಕಟ್ಔಟ್ ನೋಡಿ ನನ್ನ ಹೆಸರು ಒಂದಿಷ್ಟು ದೊಡ್ಡ ಅಕ್ಷರ ಒಳಗೆ ಬರೆದಿದ್ರಿ. ಸೊ ನೋಡಿದಾಗ ಓಕೆ ಮುಂದೊಂದು ಟೈಮ್ ಬರ್ತದ, ಒಂದು ಸಿಗ್ತದ್ರಿ ಚಾನ್ಸ್, ಅದು ಸೆಕೆಂಡ್ರಿ. ಬಟ್ ಮಹಾನಟಿ ಒಳಗೆ ಅಂದರೆ ಹೀರೋಗಳು, ದೊಡ್ಡ ದೊಡ್ಡ ನಟಿಗಳು ಇವರೆಲ್ಲ ಕಟ್ಔಟ್ ಹಾಕ್ಸ್ಕೊಳ್ಳೋದು, ನಮ್ದು 25 ಅಡಿ ಕಟ್ಔಟ್ ನೋಡಿದಾಗ ಎಲ್ಲೋ ಒಂದು ಕಡೆ ಮನಸ್ಸಿನಾಗ ಏನೋ ಒಂದು ಸಾಧಿಸಿನಿ ಅಲ್ಲೋ ಅನ್ನೋ ಒಂದು ಖುಷಿ ರೀ. ಅದು ಆ ಕಟ್ಔಟಿಂಗ್ ಸಿಕ್ಕಿದ್ರಿ. ಭಾಳ ಅಂದ್ರೆ ಭಾಳ ಹೆಮ್ಮೆ ಆಗಿತ್ತು ರೀ. ಅಂದ್ರೆ ಚಿತ್ರರಂಗಕ್ಕೆ ಬರಬೇಕು ಅಥವಾ ಈ ಒಂದು ಕಲೆ ಅಂತ ಅಂದಾಗ ಒಬ್ಬರನ್ನ ಮಾಡೆಲ್ ಆಗಿ ಇಟ್ಕೊಂಡಿರ್ತಾರೆ, ಒಬ್ರು ಸ್ಫೂರ್ತಿ ಆಗಿದ್ದೇ ಇರ್ತಾರೆ. ಈ ಚಿತ್ರರಂಗದಲ್ಲಿ ನಿಮಗೆ ಯಾರು ಸ್ಫೂರ್ತಿ ಆಗಿರ್ತಾರೆ? ಅದು ಭಾಳ ಎವಿಡೆಂಟ್ ಐತ್ರಿ. ಅಂದ್ರೆ ನನಗೆ ಉಮಾಶ್ರೀ ಅಮ್ಮಾರ್ ಅಂದ್ರೆ ಭಾಳ ಇಷ್ಟ ರೀ. ನಂಗೆ ಉಮಾಶ್ರೀ ಅಮ್ಮ ಅವರು, ಮಾಲಾಶ್ರೀ ಅವರು, ಅದು ಏನು ಕೋಇನ್ಸಿಡೆಂಟ್ ನಂಗೆ ಗೊತ್ತಿಲ್ಲ ರೀ. ನಂಗೆ ಉಮಾಶ್ರೀ ಅವರು, ಮಾಲಾಶ್ರೀ ಅವರು ಇಷ್ಟ ರೀ. ಆ ಶ್ರೀ ಸೇರಿ ನಾ ಶ್ರೀದೇವಿ ಮೂವಿ ಮಾಡೀನಿ ರೀ ಫಿನಾಲೆ ಒಳಗೆ. ಸೊ ನೀವು ಮಹಾನಟಿ ಒಳಗೂ ನೋಡಿರ್ಬೋದು ರೀ, ನಾನು ಒಂದು 2 ಥರ ಪಾತ್ರಗಳನ್ನ ಜಾಸ್ತಿ ಮಾಡ್ತೀನಿ ರೀ. ಉಮಾಶ್ರೀ ಅಮ್ಮವ್ರ ಥರ ಎಮೋಷ್ನಲ್ ತೂಕದ್ರಿ, ಮತ್ತು ಮಾಲಾಶ್ರೀ ಅವ್ರ ಮೇಡಮ್ ಥರ ಸ್ವಲ್ಪ ರಗಡ್ ಆಗಿರೋ ಕ್ಯಾರೆಕ್ಟರ್ಗಳು, ರಮಿಕಾ ಸೇನ್ IAS ಆಫೀಸರ್ ಆ ಥರದ್ದು ಮಾಡೋದು. ಸೊ ನಂಗೆ ಅವರಿಬ್ಬರು ಆ್ಯಕ್ಟಿಂಗ್ ಅಂದ್ರೆ ಭಾಳ ಇಷ್ಟ ರೀ. ಅಂದ್ರೆ
ಈ ಪಾತ್ರ ಅವ್ರು ಮಾಡಿಲ್ಲ ಅಂತಿಲ್ಲ, ಈ ಎಮೋಷನ್ ಅವ್ರು ಮಾಡಂಗಿಲ್ಲ ಅಂತಿಲ್ಲ, ಇದನ್ನ ಕೊಟ್ರ ಅವ್ರು ಮಾಡ್ತಾರ ಅನ್ನೋದು ಡೌಟೇ ಇಲ್ರಿ. ಸೊ ಅಷ್ಟೊಂದು ರೆಸ್ಪೆಕ್ಟ್, ಅಷ್ಟೊಂದು ವೇದಿಕೆಯನ್ನ ಅರ್ದು ಕುಡ್ದವ್ರಿ ಅವರೆಲ್ಲ ಎಲ್ಲ ಪಾತ್ರಗಳು. ಸೊ ಉಮಾಶ್ರೀ ಅಮ್ಮವರು, ಮಾಲಾಶ್ರೀ ಅಮ್ಮವ್ರು ಚಿಕ್ಕ ವಯಸ್ಸದಾಗಿಂದ ನೋಡ್ಕೊಂಡ್ ಬಂದಿದ್ದು. ಸೊ ಅವ್ರ ಪಾತ್ರಗಳು ಮಾಡ್ಬೇಕಂತಂದ್ರೆ ನಾನು ಈಗ್ಲೂ ರೀ ನನ್ನ ಆಡಿಷನ್ ಒಳಗೂ ನಾ ಅರ್ಧಕ್ಕರ್ಧ ಆಡಿಷನ್ಸ್ ಕೊಡೋದು, ನಮ್ಮ ಮಾಲಾಶ್ರೀ ಅವರು, ಉಮಾಶ್ರೀ ಅವ್ರ ಕ್ಯಾರೆಕ್ಟರ್ಗಳನ್ನ ಕೊಡುದ್ರಿ, ನಾ ಆಡಿಷನ್ಸ್ ಅವೋ ಮಾಡೋದ್ರಿ. ಆಕ್ಷನ್ ರೌಂಡ್ ಅಲ್ಲಿ ಬಂದಿದ್ರಲ್ಲ ಮಾಲಾಶ್ರೀ ಅವರು. ಹೌದು, ಅಯ್ಯೋ ಉಮಾಶ್ರೀ ಅವರು ಬಂದಿದ್ರಿ, ಉಮಾಶ್ರೀ ಮೇಡಮ್ ಕೂಡ ಬಂದಿದ್ರಿ. ನನ್ಗೆ ಏನ್ ಹೇಳ್ರಿ, ಮಹಾನಟಿ ಅನ್ನೋದು ಅಯ್ಯಯ್ಯೋ ನಂದು ಏನೊಂದು ಬಕೆಟ್ ಲಿಸ್ಟ್ ಅಂತಾರಲ್ರಿ, ಒಂದಿಷ್ಟು ಲಿಸ್ಟ್, ಅರ್ಧ ಲಿಸ್ಟ್ ನನ್ನ ಮಹಾನಟಿ ಒಳಗ ಫುಲ್ಫಿಲ್ ಆಗೇದ್ರಿ ಎಲ್ಲ. ಉಮಾಶ್ರೀ ಅಮ್ಮವ್ರು ಬಂದಿದ್ರು, ಮಾಲಾಶ್ರೀ ಅಮ್ಮವ್ರು ಬಂದಿದ್ರು. ಮಾಲಾಶ್ರೀ ಮೇಡಮ್ ಬಂದಾಗ ಅವತ್ ನಾನು ಚಾಮುಂಡಿ ಮೂವಿದು ಅವ್ರದೇ ಕ್ಯಾರೆಕ್ಟರ್ ಮಾಡಿದ್ರಿ. ಮಾಲಾಶ್ರೀ ಮೇಡಮ್ ಸ್ಟ್ಯಾಂಡಿಂಗ್ ಓವೇಶನ್ ಕೊಟ್ಟಿದ್ರು ನನಗೆ. ಮ್ಯಾಮ್ನ ಇಂಪ್ರೆಸ್ ಮಾಡ್ಬೇಕಂತ ಅವ್ರ ಮಾಲಾಶ್ರೀ ಮ್ಯಾಮ್ ಎಲ್ಲ ಹಿಂಗೆ ಕೈ ಮಾಡತ್ರೆ, ಹಿಂಗೆಲ್ಲ ಕೈ ಮಾಡೋದು, ಹಿಂಗೆಲ್ಲ ಅವ್ರದೊಂದು ಹ್ಯಾಂಡ್ ಗೆಸ್ಚರ್ಸ್ ಅದಾವ್ರಿ, ಸಿಗ್ನೇಚರ್ ಮೂಮೆಂಟ್ಸ್ ಅದಾವ್ರಿ. ನಾನು ಹಂಗ ಮಾಡ್ಬೇಕಂತಂದು ಫುಲ್ ಎಲ್ಲ ಹಂಗ ಪ್ರಾಕ್ಟೀಸ್ ಮಾಡ್ಕೊಂಡು ಮಾಡಿದ್ರಿ. ಸೊ ಮ್ಯಾಮ್ ಸ್ಟ್ಯಾಂಡಿಂಗ್ ಓವೇಶನ್ ಕೊಟ್ಟಿದ್ರಿ. ಭಾಳ ಅಂದ್ರೆ ಭಾಳ ಖುಷಿ ಆಗಿತ್ರಿ. ಅವ್ರ ಮುಂದೆ ನಮ್ಮ ಇನ್ಸ್ಪಿರೇಷನ್ ಆಕ್ಟರ್ ಮುಂದೆ ಅವ್ರ ಪಾತ್ರ ಅವ್ರು ಮಾಡಿ ಆ್ಯಂಡ್ ಅವ್ರನ್ನ ಇಷ್ಟಪಟ್ಟಿರ್ರಿ ಅದನ್ನ. ಎಲ್ಲ ಕನಸ್ರಿ ಆ್ಯಂಡ್ ಅದಾಗಿದ್ದೆಲ್ಲ ಮಹಾನಟಿಯಿಂದ ರೀ. ಮುಂದಿನ ಒಂದು ಫ್ಯೂಚರ್ ಪ್ಲಾನ್ಸ್ ಏನಿದೆ ನಿಮ್ಮ ವರ್ಷ ಅವ್ರದ್ದು ಅಂತ? ಇಂಟರ್ವ್ಯೂ ಒಳಗೆ ಮೋಸ್ಟ್ ಡಿಫಿಕಲ್ಟ್ ಕ್ವಶನ್ ಅನ್ನಿಸ್ತದ. ಅಂದ್ರೆ ಇನ್ನ ಏನು ಪ್ಲ್ಯಾನ್ಡ್ ಇಲ್ರಿ, ಏನು ಇಟ್ಸ್ ನಾಟ್ ಎಲ್ಲ ಪ್ರೀ ಪ್ಲ್ಯಾನ್ ಮಾಡ್ಕೊಂಡಿಲ್ರಿ. ಸೊ ಈಗ ಮೂವೀಸ್ ಬರಾಕತ್ತಾವ್ರಿ, ಕತೆ ಕೇಳಾಕತ್ತೀನ್ರಿ. ಸೊ ಎಲ್ಲ ಆಶೀರ್ವಾದದಿಂದ ಚಲೋ ಕತೆ ಸಿಕ್ಕ ಒಳ್ಳೇದು ಮಾಡಿದ್ರೆ ಆಮೇಲೆ ಸ್ವಲ್ಪ ಜಾಬ್ ಅದು ನೋಡುನ್ರಿ ಹೆಂಗಾಗ್ತದೆ ಹ್ಯಾಂಡಲ್ ಮಾಡ್ಕೊಂಡು ಮಾಡ್ಬೇಕ್ರಿ. ಊರಲ್ಲಿ ಚಿತ್ರಮಂದಿರ ಮುಂದೆ ಕಟೌಟ್ ಬಿದ್ದಿದ್ದು, ಮಹಾನಟಿ ವೇದಿಕೆಯಲ್ಲಿ ಫಸ್ಟ್ ರನ್ನರ್ ಅಪ್ ಆಗಿದ್ದು, ಇಡೀ ಊರಲ್ಲಿ ನಿಮ್ಮ ಕುಟುಂಬಸ್ಥರಲ್ಲಿ ಯಾವ ರೀತಿ ಇದೆ ಅಂತ, ಹೇಗೆ, ಏನು ಫೋನ್ ಮಾಡಿಲ್ಲ, ಏನು ಹೇಳ್ತಾ ಇದ್ದಾರೆ? ಅಯ್ಯೋ, ನಿಮ್ಗೆಲ್ರಿಗೂ ಗೊತ್ತಿರ್ಬೇಕ್ರಿ. ಆ್ಯಕ್ಚುಲಿ ನಮ್ಮ ಊರಿಗೆ ಕರ್ಕೊಂಡು ಹೋಗ್ತಾರ್ರಿ ಕಟೌಟ್ ಆದ ದಿನ. ಬೆಳಗಾವಿ ಒಳಗೆ ನಾವು ಕಟೌಟ್ ಮಾಡ್ಕೊಂಡು ಅದಾದ್ಮೇಲೆ ನಮ್ಮ ಊರಿಗೆ ಹೋಗ್ತೀವಿ. ದೊಡ್ಡ ಮೆರವಣಿಗೆ ಕರ್ಕೊಂಡು ಬಂದಂಗೆ ಇಡೀ ಸಾವಿರಾರು ಜನ ಊರಿಗೆ ಬರ್ತಾರ್ರಿ ಅವತ್ತು ನಾನು ವೆಲ್ಕಮ್ ಮಾಡ್ಕೊಳಕ್ಕ. ಅಂದ್ರೆ ಅವತ್ತು ನಾ ರನ್ನರ್ ಅಪ್ಪು ಆಗಿದ್ದಿಲ್ರಿ, ಕಿರೀಟ ಫಿನಾಲಿಸ್ಟು ಅಲ್ಲ, ಬರೀ ಒಂದು ಕಂಟೆಸ್ಟೆಂಟ್. ನಮ್ಮ 3 ಹೆಣ್ಮಗಳ ಮಹಾನಟಿಗೆ ಹೋಗ್ಯಾಳ ಅನ್ನೋದಕ್ಕೆ ಅವ್ರು ಅಷ್ಟೊಂದು ಖುಷಿ ಪಟ್ಟಿದ್ರು. ಸೊ ರನ್ನರ್ ಅಪ್ ಆತ ಅನ್ನಷ್ಟೇ ನಮ್ಮ ಹಳ್ಳ್ಯಾಗೆಲ್ಲ ಫುಲ್ ಪಟಾಕಿ ಹಾರಿಸಿ ಫುಲ್ ಎಲ್ಲ ಸೆಲೆಬ್ರೇಷನ್ ಮಾಡಿದ್ದೇರಿ. ನನ್ನ ಬ್ಯಾನರ್ ಮುಂದೆಲ್ಲ ಪಟಾಕಿ ಹಾಕಿ ಮಾಡಿ ಅವ್ವ ಅಪ್ಪರಂತೂ ಭಾಳ ಅಂದ್ರೆ ಭಾಳ ಖುಷಿ ಆತ್ರಿ. ಮನೆ ಗೆದ್ದ ಮ್ಯಾಗ ನಾನು ಸೌದತ್ತಿ ಎಲ್ಲ ಒಂದು ದರ್ಶನ ಮಾಡ್ಕೊಳಕ್ ಹೋಗಿನ್ರಿ. ಎಲ್ಲರೂ ನನ್ ಗುರ್ತಿಸೋದಲ್ಲ, ನಮ್ಮ ಅವ್ವ ಅಪ್ಪನ ಗುರ್ತಿಸ್ತಾರ್ರಿ. ನಾ ಅಲ್ಲೇ ನಿಂತೀನ್ರಿ ಬಗಲ್ನಾಗ, ನಾನು ಯಾರು ನೋಡಿಲ್ರಿ. ಮೇ ಬಿ ಮೇಕಪ್ ಇಲ್ಲ ಅಂತ ಗೊತ್ತಿಡ್ದಿಲ್ಲೋ ಗೊತ್ತಿಲ್ರಿ. ನಮ್ಮ ಅವ್ವ ಅಲ್ಲೇ ಸೈಡಿಗೆ ಇದ್ರು, ಅವ್ರನ್ನ ಗುರ್ತಿಸಿ ಆಮೇಲೆ ಇವ್ರು ಬಂದಾರಲ್ಲ ಅಂತ ಮಾತಾಡಿಸ್ತಾರ. ಸೊ ನಮ್ಮ ಅವ್ವ ಅಪ್ಪಗೆ ಅಷ್ಟೊಂದು ಪ್ರೀತಿ ಕೊಟ್ಟಾರ್ರಿ ಕರ್ನಾಟಕ ಮಂದಿ, ಅದು ನಮ್ಮ ಉತ್ತರ ಕರ್ನಾಟಕ ಮಂದಿ. ಆಮೇಲೆ ಅಲ್ಲಿ ಸೌದತ್ತಿಗೆ ಹೋದಾಗ ಎಲ್ಲ ಅಮ್ಮಂದ್ರು ಬಂದು, ಯವ್ವ ನಿಮ್ಮ ಆ್ಯಕ್ಟಿಂಗ್ ನೋಡಿ ಯವ್ವ, ನೀವು ಭಾಳ ಚಲೋ ಮಾಡ್ತಿರ್ರಿ ಅಂದ್ರೆ. ಸರ್ ಆ್ಯಕ್ಟಿಂಗ್ ಅನ್ನೋದು ಒಂದು ಜನ ನಾನು ಒಪ್ಕೊಂಡಾರಂತಂದ್ರೆ ಹೆಣ್ಮಗಳು ಒಂದು ಮಾದರಿಯಾಗಿ ನಾನು ಭಾಳ ತೊಗೊಂಡಾರ್ರಿ. ಅಲ್ಲಿ ಬಂದವ್ರು ನನ್ನ ಮಗಳಿಗೆ ಒಂದು 4 ಮಾತು ಹೇಳವ, ಒಂದು 4 ಮಾತು ಏನಾರ ಹೇಳ್ತೀಯನಂತಂದು ಅಂದ್ರೆ ಅಲ್ಲೇ ಗೆದ್ದಿನ ಅನಿಸ್ತದ್ರಿ. ಕಿರೀಟ ಗೆದ್ದಿಲ್ರಿ, ಬಟ್ ಎಷ್ಟೋ ಜನಕ್ಕೆ ಮಾದರಿಯಾಗಿ ಎಷ್ಟೋ ಜನರು ಮನ್ಸೊಳಗೆ ಕೂತ್ ಬಿಟ್ಟಿನ್ರಿ, ಇದ್ರೆ ಇಂಥ ಮಗಳು ಹುಟ್ಬೇಕ ಅಂತಂದ. ಸೊ ಊರಿನ ಜನ, ನಮ್ಮವ್ವ ಅಪ್ಪರ ರಿಲೇಟಿವ್ಸ್ ಎಲ್ಲರೂ ಭಾಳ ಅಂದ್ರೆ ಭಾಳ ಖುಷಿ ಅದಾರ. ಒಂದು ಆ್ಯಕ್ಟಿಂಗಿಗೆ ಈ ಥರ ಒಂದು ವೇದಿಕೆಗೆ ಬರಬೇಕು ಅಂದಾಗ ಮನೆಯವರ ಸಪೋರ್ಟ್ ತುಂಬಾನೇ ಬೇಕಾಗುತ್ತೆ. ಸ್ಟಾರ್ಟಿಂಗಲ್ಲಿ ಹೇಗಿತ್ತು, ಈಗ ಹೇಗೆ ಬದಲಾಗಿದೆ, ಏನಂತ, ಏನು ಹಾಗೆ ಇದೆಯಾ ಅಥವಾ ಬದಲಾಗಿದೆಯಾ? ಇಲ್ರಿ, ಬದಲಾಗೇದ್ರಿ. ಮಹಾನಟಿ ಸ್ವಲ್ಪ ಬ್ರೈನ್ ವಾಶ್ ಮಾಡೇದ್ರಿ ನಮ್ಮ ಅವ್ವ ಅಪ್ಪಾರ್ದ. ಆ್ಯಕ್ಚುಲಿ ಮಹಾನಟಿ ಸೀಸನ್ 1 ಆಡಿಷನ್ ಕೊಟ್ಟಾಗನ ನಮ್ಮ ಅವ್ವ ಅಪ್ಪ ಅಂದಿದ್ರು, ಯವ್ವ ಚಲೋ ಇಂಜಿನಿಯರಿಂಗ್ ಮಾಡಿ ಅಸಿಸ್ಟೆಂಟ್ ಮ್ಯಾನೇಜರ್ ಅದಿ ದೊಡ್ಡ ಕಂಪನಿ ಒಳಗೆ, ಏನು ಜರೂರತ್ ಐತಿ ಹೋಗುದು ಅಂತೆಲ್ಲ ಮಾತಾಡವ್ರು. ಬಟ್ ಅದೇ ರೀ, ಅವ್ರ ವೇದಿಕೆ ಮೇಲೆ ಬಂದು ಹೇಳ್ದಂಗೆ ನಮ್ಮ ಅವ್ವ ಅಪ್ಪ ಒಂದ್ಸತಿ ಬಂದು ಮಹಾನಟಿ ನೋಡಿದಾಗ ಆಗಿರಲಿ ಅಥವಾ ವೇದಿಕೆ ಮ್ಯಾಗ ನನ್ನ ಆ್ಯಕ್ಟಿಂಗ್ ನೋಡಿದಾಗ ಅವ್ರಿಗೆ ಎಲ್ಲೋ ಒಂದು ಕಡೆ ಅನ್ನಿಸ್ತದ, ಯವ್ವ ನನ್ನ ಮಗಳು ಇಟ್ಟು ಚಲೋ ಆ್ಯಕ್ಟಿಂಗ್ ಮಾಡ್ತಾಳೆ, ಎದಕ್ಕೆ ನಾವು ಕಾಲು ಎಳಿಬೇಕು, ನಾವು ಒಂದೀಟ್ ಸಪೋರ್ಟ್ ಮಾಡಿದ್ರೆ ಇನ್ನೂ ಚಲೋ ಬೆಳಿತಾಳ ಅಂತಂದು ಅವ್ರಿಗೂ ಅರ್ಥ ಆಗಿದ್ರಿ. ಆ್ಯಂಡ್ ಅವ್ರು ನನ್ನ ಖುದ್ದಾಗಿ ಮೊನ್ನೆ ನಾವು ಊರಿಗೆ ಹೋದಾಗಲೂ ಹೇಳಿದ್ರೆ, ಇಲ್ಲ ನಿಂಗೆ ಬೆಂಗ್ಳೂರಿಗೆ ಹೋಗೋದೈತಿ, ನೀನು ನೌಕರಿ ಬಿಡ್ತಿ ಮಾಡಿ, ನೀ ಏನು ಮಾಡ್ತಿ ಮಾಡು, ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ, ನಿನಗೇನು ಇಷ್ಟ ಅದನ್ನು ಮಾಡಂತ ಹೇಳ್ಯಾರ್ರಿ. ಸೊ ನಮ್ಮವ್ವ ಅಪ್ಪಗೆ ಅಷ್ಟೊಂದು ಕಾನ್ಫಿಡೆಂಟ್ ಮಹಾನಟಿಯಿಂದನೇ ಕೊಟ್ಟಿದ್ರಿ. ಫೈನಲ್ ಆಗಿ ಪಬ್ಲಿಕ್ ಟಿವಿ ಮೂಲಕ ಮಹಾನಟಿ ವೇದಿಕೆ ನಿಮ್ಗೆ ಕೊಟ್ಟಂಥ ಈ ಒಂದು ಅವಕಾಶ, ಮತ್ತು ಫಸ್ಟ್ ರನ್ನರ್ ಅಪ್ ಆಗಿದ್ರಿ. ಇಡೀ ಕರ್ನಾಟಕದ ಮನೆಗಳಲ್ಲಿ ನೀವು ಈಗ ಶಾಶ್ವತವಾಗಿ ಅಚ್ಚಳಿಯದೆ ಉಳಿದಿದ್ದೀರಾ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ?
ಅದನ್ನ ಒಂದೆರಡು ಮಾತೊಳಗಂತೂ ನಾ ಥ್ಯಾಂಕ್ಸ್ ಹೇಳಕ್ ಆಗೋದಿಲ್ರಿ. ನಾನು ವೇದಿಕೆ ಮೇಲೂ ಹೇಳ್ತೀನಿ ರೀ, ಇಲ್ಲೂ ಹೇಳ್ತೀನಿ, ಮಹಾನಟಿ ಅನ್ನೋದೊಂದು ಶೋ ಅಲ್ರಿ, ನನ್ನ ಬದುಕು ಕಟ್ಸ್ಕೊಟ್ಟಂತಹ ಒಂದು ವೇದಿಕೆ ಐತ್ರಿ. ಸೊ ಸಮಸ್ತ ಕರ್ನಾಟಕ ಜನತೆಗೆ ರೀ ನಾ ಥ್ಯಾಂಕ್ ಯು ಸೋ ಮಚ್ ರೀ. ಎಲ್ರಿಗೂ ಇಷ್ಟೊಂದು ಪ್ರೀತಿ, ಇಷ್ಟೊಂದು ಸಪೋರ್ಟ್, ಅಂದರೆ ಅಷ್ಟು ಜನಕ್ಕೂ ನಾನು ರಿಪ್ಲೈ ಮಾಡೋಕ್ಕಾಗತ್ತಿದ್ದಿಲ್ಲ ರೀ. ಅಷ್ಟೊಂದು ಮೆನ್ಷನ್ಸ್, ಅಷ್ಟೊಂದು ರಿಪ್ಲೈಸ್, ಅಷ್ಟೊಂದು ಕಮೆಂಟ್ಸ್, ಕಾಲ್ಸ್, ವಾಟ್ಸಪ್ ಮೆಸೇಜಸ್ ರೀ, ಅಷ್ಟೊಂದು ಪ್ರೀತಿ ಕೊಟ್ಟಿರಿ ಆ್ಯಂಡ್ ಲಕ್ಷಾಂತರ ಹೋಟ್ ಹಾಕಿರಿ ನನಗೆ. ಸೊ ಇಷ್ಟೆಲ್ಲ ಪ್ರೀತಿ ಗಳಿಸ್ಕೊಳಕ್ಕೆ ನಾ ಯಾವುದೋ 7 ಜನ್ಮದ ಪುಣ್ಯ ಮಾಡಿ ಅನಿಸ್ತದ್ರಿ. ನಮ್ಮಂಥ ಇಂಥ ಭೂಮಿ ಒಳಗೆ ಹುಟ್ಟಿ ನಿಮ್ಮಂಥ ಜನರ ಪ್ರೀತಿ ನನಗೆ ಸಿಕ್ಕಿರೋದು. ಸೊ ಎಲ್ರಿಗೂ ಮತ್ತೊಂದು ಸತಿ ಥ್ಯಾಂಕ್ ಯು ಸೋ ಮಚ್ ರೀ. ಥ್ಯಾಂಕ್ ಯು ಪಬ್ಲಿಕ್ ಟಿವಿ ನನ್ನ ಇಂಟರ್ವ್ಯೂ ಮಾಡಿದ್ದಕ್ಕೆ ರೀ. ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು ವರ್ಷ ಅವರೇ, ಒಳ್ಳೇದಾಗಲಿ, ಆಲ್ ದ ಬೆಸ್ಟ್ ನಿಮ್ಮ ಫ್ಯೂಚರ್ಗೆ. ಇದಿಷ್ಟು ಮಹಾನಟಿ ವೇದಿಕೆಯಲ್ಲಿ ಸೀಸನ್ 2ನ ಫಸ್ಟ್ ರನ್ನರ್ ಅಪ್ ಆದಂಥ ವರ್ಷ ಡಿಗ್ರೇಜ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಹನುಮಂತ್ ಜೊತೆ ಧನು ಎಲ್ಗಚ್, ಪಬ್ಲಿಕ್ ಟಿವಿ, ಬೆಂಗಳೂರು.